ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅತಿ ಮುಖ್ಯವಾದಂಥ ಒಂದು ವಿಷಯವನ್ನು ಕಲಿಯೋಣ ಅಂತ. ಅದು ಇಂಗ್ಲೀಷ್ಗೆ ಸಂಬಂಧಪಟ್ಟಂಥದ್ದೇ ಸಹಾಯಕ ಕ್ರಿಯಾಪದಗಳಂತ ಹೇಳ್ತೀವಿ. ಈ ಸಹಾಯಕ ಕ್ರಿಯಾಪದಗಳಂದರೆ ಯಾವ ಥರ ಇದ್ದಾವೆ, ಎಷ್ಟಿದ್ದಾವೆ ಮತ್ತು ಯಾವ ಥರ ಅದನ್ನು ಕಲಿಬೇಕು ಅಂತ ಅನ್ನೋದ್ರ ಬಗ್ಗೆ ನಾವು ಹೇಳೋಣ ಅಂತ ಇವತ್ತು. ಸೊ ಬನ್ನಿ, ಇದು ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಗೂ ಹೆಲ್ಪ್ ಆಗುವಂಥ ವಿಷಯ ಆಗಿರುತ್ತೆ. ಅದ್ರ ಜೊತೆಗೆ ನಾವು ಇಂಗ್ಲೀಷ್ ಭಾಷೆನ ಮಾತಾಡಬೇಕು ಅಂತಂದರೂ ಸಹ ಇವು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಿದ್ರೆ ಬನ್ನಿ, ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಏನು ನೋಡೋಣ ಅಂತಂತಂದರೆ ಸಹಾಯಕ ಕ್ರಿಯಾಪದಗಳ ಬಗ್ಗೆ ಕಲಿಯೋಣ ಅಂತ. ಸೊ ಲೆಟ್ ಸ್ಟಾರ್ಟ್. ಸೊ ಟಾಪಿಕ್ ಬಂದುಬಿಟ್ಟು ಇವತ್ತಿಂದು ಸಹಾಯಕ ಕ್ರಿಯಾಪದಗಳಂತ. ಸೊ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ ಅಂತಂದರೆ ಹೆಲ್ಪಿಂಗ್ ವರ್ಬ್ಸ್. ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತೀವಿ, ಸಹಾಯಕ ಕ್ರಿಯಾಪದಗಳು. ಆದರೆ ಇಲ್ಲಿ ಸಹಾಯಕ ಕ್ರಿಯಾಪದಗಳು ಅಂತ ಕಲಿಬೇಕಾಗಿತ್ತು ಅಂತಂದರೆ ಟೆನ್ಸಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಕಾಲಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿಯೊಂದು ಕಾಲದಲ್ಲಿ ಅಂದರೆ ಪ್ರೆಸೆಂಟ್ ಟೆನ್ಸ್ ಇರ್ಬೋದು, ಪಾಸ್ಟ್ ಟೆನ್ಸ್ ಇರ್ಬೋದು ಮತ್ತು ಫ್ಯೂಚರ್ ಟೆನ್ಸ್ ಇರ್ಬೋದು, ಆ ಎಲ್ಲ ಕಾಲಗಳಲ್ಲಿ ಯಾವ್ಯಾವ ಸಹಾಯಕ ಕ್ರಿಯಾಪದಗಳು ಬರುತ್ತವೆ ಅದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಹಾಗಿದ್ರೆ ಫಸ್ಟ್ ಟೆನ್ಸಸ್ಗೆ ಹೋಗೋಣಂತ. ಟೆನ್ಸಸ್ ಕಾಲಗಳು. ಓಕೆ, ಸೊ ಈ ಕಾಲಗಳಲ್ಲಿ ಎಷ್ಟು ವಿಧ ಕಾಲಗಳಿದ್ದಾವೆ ಅಥವಾ ಎಷ್ಟು ವಿಧದ ಟೆನ್ಸಸ್ ಇದ್ದಾವೆ. ಓಕೆ, ನಾವು ಕನ್ನಡದಲ್ಲಿ ಯಾವ ಥರ ಕಲಿತೀವಿ, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತ ಯಾವ ಥರ ಕಲಿತೀವೋ ಇಂಗ್ಲೀಷಲ್ಲೂ ಸಹ ಏನಿದಾವೆ ಅಂದರೆ 3 ಕಾಲಗಳಿದ್ದಾವೆ. ಮೊದಲನೇದು ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ನು ಎರಡನೇದು ಬಂದ್ಬಿಟ್ಟು ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಇನ್ನು ಮೂರನೇದು ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೀವಿ. ಸೊ ಇದನ್ನೇ ಕನ್ನಡದಲ್ಲಿ ಕಲಿಬೇಕು ಹೋಗಿತ್ತಂದರೆ ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಭೂತಕಾಲ, ಫ್ಯೂಚರ್ ಟೆನ್ಸ್ ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಎಷ್ಟು ವಿಧದ ಟೆನ್ಸಸ್ ಇದ್ದಾವೆ? 3 ವಿಧದ ಟೆನ್ಸಸ್ ಇದ್ದಾವೆ ಅಂತ ಗೊತ್ತಾಯಿತು. ಈಗ ಪ್ರತಿಯೊಂದು ಟೆನ್ಸ್ನಲ್ಲೂ ಸಹ ಏನು ಹೇಳಿ, ಪ್ರೆಸೆಂಟ್ ಟೆನ್ಸ್ ಇದ್ದಾವೆ. ಇಲ್ಲೂ ಏನು ಮಾಡಿದ್ದೀವಿ ಅಂದರೆ 4 ಟೆನ್ಸಸ್ ಆಗಿ ಮಾಡ್ತೀವಿ. ಓಕೆ, ಪಾಸ್ಟ್ ಟೆನ್ಸಲ್ಲೂ ಸಹ, ಇನ್ಮೇಲೆ ಫ್ಯೂಚರ್ ಟೆನ್ಸಲ್ಲೂ ಸಹ ಹೀಗೆ ಡಿವೈಡ್ ಮಾಡ್ತೀವಿ. ಈ ಡಿವೈಡ್ ಮಾಡಿದ್ರಲ್ಲಿ ಪ್ರೆಸೆಂಟ್ ಟೆನ್ಸ್ ಅಂತ ತಗೊಂಡ್ವಿ ಅಂತಂದರೆ ಮೊಟ್ಟ ಮೊದಲನೇದಾಗಿ ಬರೋದು ಯಾವುದು ಅಂದರೆ ಪ್ರೆಸೆಂಟ್ ಟೆನ್ಸ್. ಓಕೆ, ಈ ಪ್ರೆಸೆಂಟ್ ಟೆನ್ಸ್ನಲ್ಲಿ ಯಾವುದು ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದು ಮೊದಲನೇದಂತ ಕರೆಯೋಣಂತೆ. ಮೊದಲನೇದು ಯಾವುದು ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳೋಣಂತ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಶಾರ್ಟಾಗಿ ಬರೆದಿರ್ತೀನಿ. ಓಕೆ, SPT ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಬರುವಂತಹ ಸಹಾಯಕ ಕ್ರಿಯಾಪದಗಳು ಯಾವುವು ಅಂತಂದರೆ ಒಂದು ಡೂ ಅಂತ ಹೇಳ್ತೀವಿ, ಎರಡನೇದು ಡಸ್ ಅಂತ ಹೇಳ್ತೀವಿ. ಯಾವ್ದು ಹೇಳಿ, ಒಂದು ಡೂ, ಎರಡನೇದು ಡಸ್ ಅಂತ ಹೇಳ್ತೀವಿ. ಈ ಡೂ ಯಾವ ಒಂದು ಸಬ್ಜೆಕ್ಟ್ಗೆ, ಡಸ್ ಯಾವ ಸಬ್ಜೆಕ್ಟ್ಗೆ ಬಳಕೆ ಮಾಡಬೇಕು ಅಂತ ಅನ್ನೋದನ್ನು ಮುಂದೆ ನೋಡೋಣ ಅಂತ. ಮುಂಚೆ ಇವಾಗ ಸಹಾಯಕ ಕ್ರಿಯಾಪದಗಳು ಮಾತ್ರ ತಿಳ್ಕೊಂಡ್ಬಿಡೋಣ ಅಂತ. ಸೊ ಹಾಗಿದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಬರುವಂತಹ ಸಹಾಯಕ ಕ್ರಿಯಾಪದಗಳು ಎಷ್ಟಿದ್ದಾವೆ ಅಂತಂದರೆ 2 ಇದ್ದಾವೆ. ಅವು ಯಾವ್ಯಾವು ಅಂತಂದರೆ ಒಂದು ಡೂ, ಎರಡನೇದು ಡಸ್ ಅಂತ ಹೇಳ್ತೀವಿ. ಇನ್ನು ಎರಡನೇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಯಾವ್ದು ಹೇಳಿ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬರುವಂತಹ ಸಹಾಯಕ ಕ್ರಿಯಾಪದಗಳು ಆಮ್, ಈಸ್, ಆರ್. ಆಮ್, ಈಸ್, ಆರ್ ಈ 3 ಸಹಾಯಕ ಕ್ರಿಯಾಪದಗಳು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಬರುತ್ತವೆ. ಇನ್ನು ಮೂರನೇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಇದನ್ನು ಶಾರ್ಟಾಗಿ ಬರೆದಿದ್ದೀನಿ, PPT ಅಂತ ಕಾಣ್ತಾ ಇದೆ. ಕಂಪ್ಯೂಟರ್ ಸಬ್ಜೆಕ್ಟಲ್ಲೂ PPT ಅಂದರೆ ಪ್ರೆಸೆಂಟೇಷನ್ ಅಂತ ಬರುತ್ತೆ, ಕನ್ಫ್ಯೂಷನ್ ಆಗೋದು ಬೇಡ. ಇದನ್ನು ವಿಸ್ತರಿಸಿ ಬರೆದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಆಗುತ್ತೆ. ಓಕೆ, ಇಲ್ಲಿ ಬರುವಂತಹ ಸಹಾಯಕ ಕ್ರಿಯಾಪದಗಳು ಎಷ್ಟಿದ್ದಾವೆ ಅಂದರೆ 2 ಸಹಾಯಕ ಕ್ರಿಯಾಪದ ಬರುತ್ತೆ. ಒಂದು ಹ್ಯಾವ್ ಅಂತ, ಇನ್ನೊಂದು ಹ್ಯಾಸ್ ಅಂತ. ಇದನ್ನು ಗೊತ್ತಿರಬೇಕು. ಇನ್ನು 4ನೇ ಟೆನ್ಸ್ ಯಾವುದು ಅಂತಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಯಾವ್ದು ಹೇಳಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬರುವಂತಹ ಸಹಾಯಕ ಕ್ರಿಯಾಪದಗಳು ಸಹ 2 ಆಗಿರ್ತವೆ. ಯಾವುದು ಅಂತಂದರೆ ಒಂದು ಹ್ಯಾವ್ ಬೀನ್, ಎರಡನೇದು ಹ್ಯಾಸ್ ಬೀನ್ ಅಂತ ಕರಿತೀವಿ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಡೂ ಮತ್ತು ಡಸ್,
ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಮ್ ಈಸ್ ಆರ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹ್ಯಾವ್ ಹ್ಯಾಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹ್ಯಾವ್ ಬೀನ್ ಹ್ಯಾಸ್ ಬೀನ್. ಸೊ ಟೋಟಲ್ ಎಷ್ಟು ಸಹಾಯಕ ಕ್ರಿಯಾಪದಗಳಿದಾವೆ ಇಲ್ಲಿ? 1 2 3 4 5 6 7 8 ಆ್ಯಂಡ್ 9. ಟೋಟಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಬರುವಂತಹ ಸಹಾಯಕ ಕ್ರಿಯಾಪದಗಳ ಸಂಖ್ಯೆ ಎಷ್ಟು ಅಂದರೆ 9 ಇದ್ದಾವೆ. ಸೊ ಅದನ್ನು ಒಂಚೂರು ನಾವು ನೆನ್ಪಿಟ್ಕೊಳ್ಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ. ಓಕೆ, ಈ ಬರುವಂಥ 4 ಟೆನ್ಸಸ್ನಲ್ಲಿ ಟೋಟಲ್ ಎಷ್ಟು ಸಹಾಯಕ ಕ್ರಿಯಾಪದಗಳಿದಾವೆ ನಮಗೆ ಇವಾಗ? 9 ಸಹಾಯಕ ಕ್ರಿಯಾಪದಗಳು ಆಗಿವೆ. 1 2 3 4 5 6 7 8 ಮತ್ತು 9 ಸಹಾಯಕ ಕ್ರಿಯಾಪದಗಳು. ಓಕೆ, ಇದು ಪ್ರೆಸೆಂಟ್ ಟೆನ್ಸ್. ಆದರೆ ಇನ್ನು ಪಾಸ್ಟ್ ಟೆನ್ಸ್ನಲ್ಲಿ ನೋಡೋಣ ಅಂತ. ಇದನ್ನೊಂಚೂರು ತೆಗೆದುಬಿಡ್ತೀನಿ. ಸೊ ನೆಕ್ಸ್ಟ್ ಬರೋದು ಯಾವುದು ಅಂತಂದರೆ ಭೂತಕಾಲ. ನಾವು ಕನ್ನಡದಲ್ಲಿ ಏನು ಹೇಳ್ತೀವಲ್ಲ ಭೂತಕಾಲ, ಅದೇ ಪಾಸ್ಟ್ ಟೆನ್ಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಸೊ ಅಲ್ಲಿ ಬರುವಂತಹ ಸಹಾಯಕ ಕ್ರಿಯಾಪದಗಳು ಯಾವುವು ಅಂತ ನೋಡ್ಬಿಡೋಣ ಅಂತ. ಓಕೆ, ಸೊ ಇಲ್ಲಿ ಪಾಸ್ಟ್ ಟೆನ್ಸ್ನಲ್ಲಿ ಅಲ್ಲೂ ಸಹ 4 ಬರ್ತವೆ. ಮೊದಲನೇದು ಯಾವುದು ಅಂತಂದರೆ ಇಲ್ಲಿ ನಾನಿವಾಗ ಇಲ್ಲಿ 1 2 3 4 ಅಂತ ತೊಗೊಂಡು ಇನ್ಮೇಲೆ 5 ಅಂತ ಮಾಡ್ತೀನಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. 5 ಯಾವುದು ಅಂತಂದರೆ ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್. ಯಾವ್ದು ಹೇಳಿ? ಸಿಂಪಲ್ ಪಾಸ್ಟ್ ಟೆನ್ಸ್. ಈ ಹಿಂದೆ ಪ್ರೆಸೆಂಟ್ ಟೆನ್ಸ್ ಬರೆದಾಗೂ ಸಹ ಹಾಗೆ ಆಗಿತ್ತು, ಎಸ್ ಪಿ ಟಿ ಅಂತಲೇ ಇತ್ತು. ಅಲ್ಲಿ ಏನಾಗ್ತಿತ್ತು? ಸಿಂಪಲ್ ಪ್ರೆಸೆಂಟ್ ಆಗ್ತಿತ್ತು. ಇವಾಗ ಸಿಂಪಲ್ ಆಗಿ ಇದನ್ನು ಪಾಸ್ಟ್ ಮಾಡಬೇಕಷ್ಟೇ. ಓಕೆ, ಸಿಂಪಲ್ ಪಾಸ್ಟ್ ಟೆನ್ಸ್. ಇಲ್ಲಿ ಬರುವಂತಹ ಸಹಾಯಕ ಕ್ರಿಯಾಪದ, ಯಾಕಂದರೆ ಅಲ್ಲಿ ಒಂದೇ ಸಹಾಯಕ ಕ್ರಿಯಾಪದ ಬರುತ್ತೆ, ಅದೇ ಡಿಡ್. ಯಾವುದು? ಡಿಡ್. ನೆನಪಿರಬೇಕು. ಸಿಂಪಲ್ ಪಾಸ್ಟ್ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ ಯಾವುದು ಅಂದರೆ ಡಿಡ್. ಇನ್ನು ಎರಡನೇದು ಅಂದರೆ ಇಲ್ಲಿ 6ನೇದು ಯಾವುದಾಗುತ್ತೆ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇದು ಯಾವ ಥರ ಕಾಣ್ತಾ ಇದೆ ನಿಮಗೆ ಅಂತಂದರೆ ಪ್ರೆಸೆಂಟ್ ಟೆನ್ಸ್ ಥರನೇ ಕಾಣ್ತಾ ಇದೆ ಅಲ್ವಾ? ಸೊ ಆದರೂ ತೊಂದರೆ ಇಲ್ಲ, ಅಲ್ಲಿ ಪ್ರೆಸೆಂಟ್ ಹೋಗ್ಬಿಟ್ಟು ಇವಾಗ ಪಾಸ್ಟ್ ಆಗ್ತದೆ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಇಲ್ಲಿ ಬರುವಂತಹ ಸಹಾಯಕ ಕ್ರಿಯಾಪದಗಳು ವಾಸ್, ಆಮೇಲೆ ವರ್. ಇದನ್ನು ಕೆಲವೊಬ್ಬರು ವೇರ್ ಅಂತ ಕೂಡ ಪ್ರೊನೌನ್ಸಿಯೇಷನ್ ಮಾಡ್ತಾರೆ, ಅದು ನಿಮಗೆ ಬಿಟ್ಟಿದ್ದು. ವರ್ ಆದರೂ ಅನ್ಬೋದು ಅಥವಾ ವೇರ್ ಆದರೂ ಅಂದ್ಕೊಳ್ಳಿ. ಓಕೆ, ಸೊ ಇಲ್ಲಿ ಎಷ್ಟು ಸಹಾಯಕ ಕ್ರಿಯಾಪದಗಳಿದ್ದಾವೆ ಅಂದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಎಷ್ಟು ಸಹಾಯಕ ಕ್ರಿಯಾಪದಗಳಿದ್ದಾವೆ ಅಂತಂದರೆ 2 ಸಹಾಯಕ ಕ್ರಿಯಾಪದಗಳು. ನೆಕ್ಸ್ಟ್ ಇನ್ನು 3ನೇದು ಇಲ್ಲಿ ಬಂದರೆ ಅದು 7ನೇದಾಗುತ್ತೆ. ಓಕೆ, ಯಾವುದು? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ತಿರ್ಗಾ ಪಿ ಪಿ ಟಿ ಅಂತ ಅನಿಸ್ತಾ ಇದೆ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಓಕೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ಬರುವಂತಹ ಸಹಾಯಕ ಕ್ರಿಯಾಪದ ಯಾವುದು ಅಂತಂದರೆ ಹ್ಯಾಡ್ ಅಂತ ಹೇಳ್ತೀವಿ, ಅದು ಒಂದೇ ಇರುತ್ತೆ ಇಲ್ಲಿ, ಅದು ನೆನಪಿರಬೇಕು. ಯಾವುದಿದೆ? ಒಂದೇ ಹ್ಯಾಡ್ ಅಂತ ಹೇಳ್ತೀವಿ. ಇನ್ನು 4ನೇದು ಇದ್ರ ಪ್ರಕಾರ 8ನೇದು ಯಾವುದದು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೆನಪಿರುತ್ತಲ್ಲ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಸೊ ಇದರ ಒಂದು ಟೆನ್ಸ್ನ ಸಹಾಯಕ ಕ್ರಿಯಾಪದ ಬಂದ್ಬಿಟ್ಟು ಹ್ಯಾಡ್ ಬೀನ್. ನೆನಪಿರಬೇಕು, ಹ್ಯಾಡ್ ಬೀನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಷ್ಟಿದಾವೆ ಸಹಾಯಕ ಕ್ರಿಯಾಪದಗಳು ಅಂದರೆ 5 ಸಹಾಯಕ ಕ್ರಿಯಾಪದಗಳಾಗುತ್ತೆ. ಮೊದಲನೇದು ಡಿಡ್, ಎರಡನೇದು ಅಂದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಬರುವುದು ವಾಸ್ ವರ್. ನೆಕ್ಸ್ಟ್ 3ನೇದು ಅಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಬರುವುದು ಒಂದು ಸಹಾಯಕ ಕ್ರಿಯಾಪದ ಹ್ಯಾಡ್. ಇನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಬರುವಂಥ ಸಹಾಯಕ ಕ್ರಿಯಾಪದಗಳ ಸಂಖ್ಯೆ ಒಂದೇ ಇರುತ್ತೆ, ಅದು ಯಾವುದು ಅಂತಂದರೆ ಹ್ಯಾಡ್ ಬಿನ್ ಅಂತ ಹೇಳ್ತೀವಿ. ಸೊ ಟೋಟಲ್ ಆಗಿ 5 ಸಹಾಯಕ ಕ್ರಿಯಾಪದಗಳು ಪಾಸ್ಟ್ ಟೆನ್ಸ್ನಲ್ಲಿ ನಮಗೆ ಸಿಗುತ್ತೆ. ಇನ್ನು ಮುಂದಿನ ಯಾವುದು ಅಂತಂದರೆ ಫ್ಯೂಚರ್ ಟೆನ್ಸ್ ಅಂತ. ಈ ಫ್ಯೂಚರ್ ಟೆನ್ಸ್ ಬಗ್ಗೆ ನೋಡ್ಬೇಡ ಅಂತ ಇದನ್ನು ಅಳಿಸ್ತೀನಿ. ಓಕೆ, ನೆಕ್ಸ್ಟ್ ಯಾವುದು ಅಂತಂದರೆ ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸ್ನಲ್ಲಿ ಅಲ್ಲಿಯೂ ಸಹ ಇದೇ ಥರ 4 ಟೆನ್ಸಸ್ ಆಗಿ ನಾವು ಡಿವೈಡ್ ಮಾಡ್ತೀವಲ್ವ. ಸೊ ಅಲ್ಲಿ ಇವಾಗ ಎಷ್ಟಾಯಿತು? 4 + 4 8 ಆಯಿತು. ಈಗ ಮುಂದಿನದು ನಾವಿಲ್ಲಿ ಏನಂತ ಕರೋಣ ಅಂತಂದರೆ 9ನೇಯ ಒಂದು ಟೆನ್ಸ್ ಅಂತ ತಗೊಳ್ಳೋಣ ಅಂತ. ಓಕೆ, ಬಟ್ ಇಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಆಗುತ್ತೆ, ಬಟ್ 9ನೇದು ಯಾವುದು ಅಂತಂದರೆ ಇಲ್ಲಿಯೂ ಸಹ ಸಿಂಪಲ್ ಫ್ಯೂಚರ್ ಟೆನ್ಸ್. ನೋಡಿ, ಸಿಂಪಲ್ ಫ್ಯೂಚರ್ ಟೆನ್ಸ್. ಇಲ್ಲಿ ಬರುವಂತಹ ಸಹಾಯಕ ಕ್ರಿಯಾಪದಗಳ ಸಂಖ್ಯೆ 2 ಆಗಿರುತ್ತೆ, ಅದೇ ಶಾಲ್ ಮತ್ತು ವಿಲ್ ಅಂತ ಕರಿತೀವಿ. ಎಷ್ಟಿದಾವೆ? 2. ಒಂದು ಶಾಲ್, ಎರಡನೇದು ವಿಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರುವಂತಹ ಟೆನ್ಸ್ ಯಾವುದು ಅಂತಂದರೆ ಅದನ್ನು ನಂಬರ್ 10 ಅಂತ ತಗೊಳ್ಳೋಣ ಅಂತ. ಇಲ್ಲಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರೆಯೋಣಂತೆ. ಇಲ್ಲಿ ಬರುವಂಥ ಸಹಾಯಕ ಕ್ರಿಯಾಪದಗಳ ಸಂಖ್ಯೆ 2. ಯಾವುದದು? ಶಾಲ್ ಬಿ ಮತ್ತು ವಿಲ್
ಬಿ ಅಂತ ಎರಡು ಸಹಾಯಕ ಕ್ರಿಯಾಪದಗಳು ಬರುತ್ತೆ. ನೆಕ್ಸ್ಟ್ ಇನ್ನು ಮೂರನೇದು, ಇದರ ಪ್ರಕಾರ 11ನೇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಎಷ್ಟಿದಾವೆ? ಇಲ್ಲೂ ಸಹ ಎರಡು. ಮೊದಲನೇದು ಶಾಲ್ ಹ್ಯಾವ್, ಎರಡನೇದು ವಿಲ್ ಹ್ಯಾವ್. ಶಾಲ್ ಹ್ಯಾವ್ ಮತ್ತು ವಿಲ್ ಹ್ಯಾವ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನು ಕೊನೆಯದು 12ನೆಯ, ರೈಟ್, ಇಲ್ಲಿ 4ನೆಯ ಯಾವುದಾಗುತ್ತೆ? 12th ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಇಲ್ಲೂ ಸಹ ಎರಡು ಸಹಾಯಕ ಕ್ರಿಯಾಪದಗಳು ಬರ್ತವೆ. ಅದು ಶಾಲ್ ಹ್ಯಾವ್ ಬೀನ್, ಶಾಲ್ ಹ್ಯಾವ್ ಬೀನ್, ಮತ್ತು ಕೊನೆಯದಾಗಿ ಬರೋದೇ ವಿಲ್ ಹ್ಯಾವ್ ಬೀನ್ ಅಂತ ಹೇಳ್ತೀವಿ. ಶಾಲ್ ಹ್ಯಾವ್ ಬೀನ್ ಮತ್ತು ವಿಲ್ ಹ್ಯಾವ್ ಬೀನ್. ಈ ಒಂದು ಟೆನ್ಸ್ನ ವಿಶೇಷತೆ ಏನು ಅಂತಂದರೆ, ಇಲ್ಲಿ ಪ್ರತಿಯೊಂದರಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಇರ್ಬೋದು, ಫ್ಯೂಚರ್ ಕಂಟಿನ್ಯೂಸ್ ಇರ್ಬೋದು, ಫ್ಯೂಚರ್ ಪರ್ಫೆಕ್ಟ್ ಇರ್ಬೋದು, ಅಥವಾ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇರ್ಬೋದು. ಎಲ್ಲ ಕಡೆ ಏನಂತಂದರೆ ಎರಡೆರಡು ಸಹಾಯಕ ಕ್ರಿಯಾಪದಗಳು ಬರ್ತವೆ. ಹಾಗಿದ್ರೆ ಎಷ್ಟಾದವು ಇಲ್ಲಿ ಟೋಟಲ್ಲು? 8 ಸಹಾಯಕ ಕ್ರಿಯಾಪದಗಳು ಬಂದುಬಿಡ್ತವೆ ಟೆನ್ಸಸ್ನಲ್ಲಿ. ಸೊ ಹಾಗಿದ್ರೆ ಇವಾಗ ಒಂದು ಗೊತ್ತಾಗಬೇಕು ನಮಗೆ, ಪ್ರೆಸೆಂಟ್ ಟೆನ್ಸ್ನಲ್ಲಿ ಎಷ್ಟಿದ್ದಾವೆ ಸಹಾಯಕ ಕ್ರಿಯಾಪದಗಳು ನಾವು ಕೌಂಟ್ ಮಾಡಿದ್ವಲ್ಲ ಆಗಲೇ. ಎಷ್ಟು? ಡೂ ಡಸ್ 2, ಆಮ್ ಈಸ್ ಆರ್ 3 ಅಂದರೆ 5 ಆದವು, ಹ್ಯಾವ್ ಹ್ಯಾಸ್ ಅಲ್ವಾ? ಸೊ ಎಷ್ಟದವು? 7 ಆದವು. ನೆಕ್ಸ್ಟ್ ಹ್ಯಾವ್ ಬಿನ್ ಹ್ಯಾಸ್ ಬಿನ್ 2 ಸೇರಿಬಿಟ್ಟು ಎಷ್ಟಾಯ್ತು ಅಂದರೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಬರುವಂಥ ಸಹಾಯಕ ಕ್ರಿಯಾಪದಗಳ ಸಂಖ್ಯೆ 9. ಇನ್ನು ಪಾಸ್ಟ್ ಟೆನ್ಸ್ನಲ್ಲಿ ಡಿಡ್, ವಾಸ್, ವರ್ ಎಷ್ಟದವು? 3 ಆದವು. ಹ್ಯಾಡ್ ಮತ್ತು ಹ್ಯಾಡ್ ಬಿನ್ ಅಲ್ಲಿ 5 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬರುವಂತಹ ಸಹಾಯಕ ಕ್ರಿಯಾಪದಗಳ ಸಂಖ್ಯೆ ಎಷ್ಟಿದೆ ಅಂದರೆ 8 ಆಯಿತು. ಸೊ ಹಾಗಿದ್ರೆ ಒಟ್ಟಿಗೆ ಕೂಡಿಸಿದಾಗ ಎಷ್ಟಾಗುತ್ತೆ? 9 + 5 ಅಂತಂದರೆ 14, 14 + 8. ಓಕೆ, 14 + 8 18, 20, 22. ಸೊ ಟೋಟಲ್ ಆಗಿ ಬರುವಂತಹ ಸಹಾಯಕ ಕ್ರಿಯಾಪದಗಳ ಸಂಖ್ಯೆ ಎಷ್ಟಿದೆ ಅಂತಂದರೆ 22 ಸಹಾಯಕ ಕ್ರಿಯಾಪದಗಳು ಅಂತ ಕರಿತೀವಿ. ಈ 28 ಸಹಾಯಕ ಕ್ರಿಯಾಪದಗಳು ನಿಮಗೆ ಬಾಹ್ಯಾಟ್ ಆಗಿರಬೇಕು ಅಂದರೆ ನಿಮ್ಗೆ ಬರ್ತಾನೆ ಇರಬೇಕು. ಸೊ ಏನಂತಂದರೆ ಪ್ರತಿಯೊಂದು ಸೆಂಟೆನ್ಸ್ಗಳನ್ನು ಇಂಗ್ಲೀಷ್ನಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಸೆಂಟೆನ್ಸ್ನಲ್ಲಿ ಸಹಾಯಕ ಕ್ರಿಯಾಪದಗಳು ಇದ್ದೇ ಇರುತ್ತೆ. ಸೊ ಈ ಸಹಾಯಕ ಕ್ರಿಯಾಪದಗಳನ್ನು ಯಾವ ಒಂದು ಸೆಂಟೆನ್ಸ್ ಮಾಡುವಾಗ ಯಾವ ಥರ ಬಳಕೆ ಮಾಡಬೇಕು ಅಂತ ಅನ್ನೋದನ್ನು ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ. ಸೊ ಇದನ್ನು ದಯವಿಟ್ಟು ಅಲ್ಲಿ ತನಕ ಒಂದೇದಂದರೆ ನಿಮ್ಮ ಹತ್ರ ನೋಟ್ಸ್ ಇತ್ತು ತೊಂದರೆ ಇಲ್ಲ, ಇದನ್ನು ಒಂಚೂರು ಹೆಲ್ಪ್ ಆಗುತ್ತೆ ವಿಡಿಯೋ. ನಿಮ್ಮ ಹತ್ರ ನೋಟ್ಸ್ ಇಲ್ಲ ಅಂತಂದರೆ ನೀಟಾಗಿ ಈ ವಿಡಿಯೋ ಮುಗಿದ್ಮೇಲೆ ಇನ್ನೊಂದು ಸರ್ತಿ ಅದನ್ನು ರೀಪ್ಲೇ ಮಾಡಿಬಿಟ್ಟು ನೋಟ್ ಮಾಡ್ಕೊಂಬಿಡಿ. ಯಾವಾಗ ನಿಮ್ಗೆ ಟೈಮ್ ಸಿಗುತ್ತೋ ಓಕೆ ಆ ಟೈಮ್ನಲ್ಲೆಲ್ಲ ಇದನ್ನು ಒಂಚೂರು ನೋಡ್ಕೊಂಬಿಡಿ. ಸಿಂಪಲ್ ಆಗಿರೋದು, ಭಾಳ ಸಿಂಪಲ್ ಇದೆ ರೀ. ಓಕೆ, ಸೊ ಟೆನ್ಸಸ್ ಅಂತ ಫಸ್ಟ್ ನನಗೆ ಗೊತ್ತಿರಬೇಕು, ಟೆನ್ಸಸ್ ಎಲ್ರಿಗೂ ಗೊತ್ತಿರುತ್ತೆ, ಆದರೆ ಇನ್ನೊಂದು ಸರ್ತಿ ರಿವೈಸ್ ಮಾಡ್ಕೊಳ್ಳೋಣಂತೆ. ಸೊ ಅಲ್ಲಿ ಯಾವುದು ಬರುತ್ತೆ? 3 ಟೆನ್ಸಸ್ ಬರುತ್ತೆ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೀವಿ. ಸೊ ಪ್ರೆಸೆಂಟ್ ಟೆನ್ಸ್ನಲ್ಲಿ 4 ಇದ್ದಾವೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದೇ ತರಹ ಪಾಸ್ಟ್ ಟೆನ್ಸ್ನಲ್ಲೂ ಆಗುತ್ತೆ, ಇದೇ ತರಹ ಫ್ಯೂಚರ್ ಟೆನ್ಸ್ನಲ್ಲೂ ಬರುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ಸ್ ಯಾವುದು ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂತು ಅಂತಂದರೆ ಅಲ್ಲಿ ಸಹಾಯಕ ಕ್ರಿಯಾಪದ ಯಾವ್ದು ಬರುತ್ತೆ ಅಂತ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಡೂ ಡಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಮ್ ಈಸ್ ಆರ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹ್ಯಾವ್ ಹ್ಯಾಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹ್ಯಾವ್ ಬಿನ್ ಹ್ಯಾಸ್ ಬಿನ್, ಸಿಂಪಲ್ ಪಾಸ್ಟ್ ಟೆನ್ಸ್ ಡಿಡ್, past continuous tense was were, past perfect tense had, past perfect continuous tense had been, simple future tense shall will, future continuous tense shall be will be, future perfect tense shall have will have, future perfect continuous tense shall have been will have been. ಟೋಟಲ್ ಆಗಿರುವಂತಹ ಈ 22 ಸಹಾಯಕ ಕ್ರಿಯಾಪದಗಳನ್ನು ನಿಮಗೆ ಬಾಹ್ಯಾಟ್ ಆಗಿರಬೇಕು. ಸೊ ಅದನ್ನು ಯಾವ ಥರ ಬಳಕೆ ಮಾಡಬೇಕು ಅಂತ ಅನ್ನೋದನ್ನು ನಾನು ಮುಂದಿನ ಕ್ಲಾಸಲ್ಲಿ ಕೊಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಈ ಸಹಾಯಕ ಕ್ರಿಯಾಪದಗಳನ್ನ ದಯವಿಟ್ಟು ಪರ್ಫೆಕ್ಟ್ ಆಗಿರಿ, ನೋಟ್ಸ್ ಮಾಡ್ಕೊಳ್ಳಿ, ಪದೇ ಪದೇ ಓದಿ. ನಾವು ನೆಕ್ಸ್ಟ್ ವಿಡಿಯೋ ಅಂದರೆ ಸೆಂಟೆನ್ಸ್ ಮಾಡೋಕ್ಕೆ ಬರುವಂತಹ ವಿಡಿಯೋಕ್ಕಿಂತ ಮುಂಚೆ ನೀವು ಇದನ್ನೇನಾದರೂ ಪರ್ಫೆಕ್ಟ್ ಮಾಡಿದ್ರಿ ಅಂತಂದರೆ ಇದು ಕೇವಲ ಇಲ್ಲಿ ಈ ಕ್ಲಾಸಿಗೆ ಅಷ್ಟೇ ಅಂತಲ್ಲ, ನಿಮ್ಮ ಫ್ಯೂಚರ್ನಲ್ಲಿ ಬರುವಂತಹ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಇಲ್ಲ ನಾವು ಗ್ರೇಡ್ ಎಕ್ಸಾಮ್ ಬರಿತಾ ಇದ್ದೀರಾ, ಯಾವುದೋ ನಿಮ್ಮದು ಕಾಲೇಜ್ ಈಗ ಓದ್ತಿರುವಂಥ ವಿದ್ಯಾರ್ಥಿಗಳಿಗೂ ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಯಾವ ಸ್ಟ್ಯಾಂಡರ್ಡ್ನಲ್ಲಿ ಬೇಕಾದರೂ ಇರ್ರಿ, ನಮ್ಮ ಟೆನ್ಸಸ್ ಇಲ್ಲದೆ ಯಾವುದು ಇಂಗ್ಲೀಷ್ ನಾವು ಮಾಡೋಕ್ಕಾಗಲ್ಲ. ಸೊ ಹೀಗಾಗಿ ದಯವಿಟ್ಟು ಇದನ್ನು ಚೆನ್ನಾಗಿ ರಿವೈಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಪರ್ಫೆಕ್ಟಾಗಿ. ಆಮೇಲೆ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ಗಳು ಅನಿಸಿದರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ. ಓಕೆ, ಸೊ ನಿಮ್ಗೆ ಏನಾದರೂ ಯಾವುದಾದ್ರೂ ಒಂದು ಹೆಲ್ಪಿಂಗ್ ವರ್ಡ್ ಬಗ್ಗೆ ನಿಮಗೆ ಡೌಟ್ ಇತ್ತು ಅಂತಂದ್ರೂ ಕೂಡ ಅದನ್ನು ನೀವು ಕಮೆಂಟ್ಸಲ್ಲಿ ಕೇಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಜೊತೆಗೆ ಪ್ರತಿದಿನ ಹೊಸ ವಿಷಯವನ್ನು ಕಲಿಲೇಬೇಕು, ಆರೋಗ್ಯವಾಗಿರಬೇಕು ಮತ್ತು ಸಂತೋಷವಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.